ಇರುವಂಥ ಸ್ಥಿತಿಯಲ್ಲಿ ಇರಾನ್ದವ್ರು ಇದ್ದಾರೆ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ಇದಾಗಿತ್ತಪ್ಪ ಅಂತಂದ್ರೆ ಭಾಳ ಕಷ್ಟ ಅದ ಇಸ್ರೇಲ್ದು ಅಂತೇಳಿ. ಹೀಗಾಗಿ ಇದು 3ನೇ ಮಹಾಯುದ್ಧಕ್ಕೆ ದಾರಿ ಆಗ್ತಾಯಿದೆ ಅಂತ ಎಲ್ಲ ಕಡೆ ಚರ್ಚೆ ಜೋರಾಗ್ತಾಯಿದೆ. ಮತ್ತು ಜೊತೆಗೆ ಈಗಾಗಲೇ ಇಸ್ರೇಲ್ ಇದ್ದಿದ್ದು ಇರಾನದ ಪರಮಾಣು ಕೇಂದ್ರವನ್ನು ನಾಶ ಮಾಡಿದ ಸಂಪೂರ್ಣವಾಗಿ. ಅದು ಇನ್ನು ಮರಳಿ ತಯಾರಾಗೋದು ಟೈಮ್ ತೊಗೊಳ್ತದೆ. ಅದಕ್ಕೆ ಪಾಕಿಸ್ತಾನದ ಪರಮಾಣುವನ್ನು ಈ ಒಂದು ಇಸ್ರೇಲ್ ಮೇಲೆ ಹಾಕಿಸ್ಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಪಾಕಿಸ್ತಾನದ ಅದು ಇಸ್ಲಾಂ ಕಂಟ್ರಿ, ಇರಾನು ಇಸ್ಲಾಂ ಕಂಟ್ರಿ, ಆದರೆ ಅಲ್ಲಿ ಶಿಯಾ ಇರ್ಬೋದು, ಇಲ್ಲಿ ಸುನ್ನಿ ಇರ್ಬೋದು, ಆ ಮಾತು ಬೇರೆ, ಪಠಾಣ ಇರ್ಬೋದು, ಮತ್ತೂ ಇರಲಿ. ಆದರೆ ಇಸ್ಲಾಂ ದೇಶಗಳು ಅನ್ನುವಂಥ ನೆಲೆಗಟ್ಟಿನೊಳಗೆ ಪಾಕಿಸ್ತಾನ ಇದ್ದಿದ್ದು ದಾಳಿ ಮಾಡಲಿಕ್ಕೆ ಸಾಧ್ಯದನಾ ಇಸ್ರೇಲ್ ಮೇಲೆ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ. ಮತ್ತು 3ನೇ ಇಸ್ರೇಲ್ ಮೇಲಂತೂ ಸಿಟ್ಟಿದ್ದೇ ಅದ ಪಾಕಿಸ್ತಾನಕ್ಕೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಏನಾಗ್ಬೋದು ಅಲ್ಲೇ ಅನ್ನೋದು ಕ್ಷಣಕ್ಕೂ ಕುತೂಹಲ ಕೆಳಿಸುವಂಥ ತೆಗೆದುಕೊಳ್ಳಲಿಕ್ಕಂತದಂತ್ರಿ. ಈಗ ಟೆಲ್ ಅವಿವ್ ಮೇಲೆ ನಮ್ಮ ಇಸ್ರೇಲ್ದ ಈ ಒಂದು ರಾಜಧಾನಿ ಮೇಲೆ ಬಾಂಬ್ ಹಾಕಿದ್ದಾಗ್ಯದ. ಅಲ್ಲಿ ಸಾಕಷ್ಟು ಲಾಸು ಆಗ್ಯದ, ಹೊಡೆತು ಬಿದ್ದದ. ಜೊತೆಗೆ 3-4 ಜನ ತಿರ್ಕೊಂಡಿದ್ದಾರೆ ಅನ್ನುವಂಥ ಮಾತು. ತಮ್ಮ ಬದುಕು ಸಹಿತ ಕಷ್ಟ ಆಗಿದೆ ಇಸ್ರೇಲ್ದವ್ರಿಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಯುದ್ಧ ಇದ್ದಿದ್ದು ಕ್ಷಣಕ್ಕೂ ಭೀಕರತೆಯನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಅದೇ ಕಾಲಕ್ಕೆ ಇಸ್ರೇಲ್ ಆದರೂ ಸಹಿತ ಈಗಾಗಲೇ ತನ್ನ ಸಿಟಿಜನ್ಸ್ ಅಂದರೆ ನಾಗರಿಕರಿಗೆ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಈ ನೆಲಮನೆಯಲ್ಲಿ ಅವಿತುಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶೆಲ್ಲಾರಗಳಲ್ಲಿ ಹೋಗ್ರಿ ನೀವು ಭೂಗತವಾಗಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟ, ಯಾವಾಗ ಎಲ್ಲಿ ಬೇಕಾದ್ರೆ ಬಾಂಬ್ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅದರಲ್ಲೂ ಪರಮಾಣು ದಾಳಿ ಆಯ್ತಪ್ಪ ಅಂದ್ರೆ, ಪರಮಾಣು ಬಾಂಬಿನ ದಾಳಿ ಆದರೆ ಇಸ್ರೇಲ್ ಭಾಳ ಹೊಡ್ತಿರುವಂಥದ್ದು. ಮತ್ತು ಇಸ್ರೇಲು ಪರಮಾಣು ದಾಳಿಯನ್ನು ಮಾಡಲಿಕ್ಕೆ ಇರಾನ್ ಮೇಲೆ ಕೊಡ್ತದೆ. ಈ ಇಬ್ಬರ ಮಧ್ಯೆ ಈ ತೆಗಾಳಿಂದಾಗಿ ನಿಶ್ಚಿತವಾಗಿಯೂ ಮತ್ತು ಈಗಾಗಲೇ ಇನ್ನೊಂದು ಮಾತು